ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೇಪೋ ಸರ್ಪಿಸುವ ಸ್ಪಾಟೆಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ದೀಪ ಆರೋ ಮುನ್ನ ಜೋರಾಗಿ ಉರಿಯುತ್ತಂತೆ. ಇದನ್ನ ಕೇಳಿದ್ದೆ, ಆದರೆ ವಾಸ್ತವವಾಗಿ ಪ್ರಿಯಾಂಕ್ ಖರ್ಗೆ ಮೂಲಕ ಅದರ ಅರ್ಥವನ್ನ ಕಂಡುಕೊಳ್ತಾ ಇದ್ದೀನಿ. ನಿಮ್ಮ ಯೋಗ್ಯತೆಗೆ ರಾಜ್ಯದ ಭಯೋತ್ಪಾದಕ ಮನಸ್ಥಿತಿಗಳ ಮೇಲೆ ಕ್ರಮ ಕೈಗೊಳ್ಳುವಂತ ಶಕ್ತಿ ಇಲ್ಲದಂಥವ್ರು, ತಾಕತ್ತಿಲ್ಲದಂಥವ್ರು RSS ಬ್ಯಾನ್ ಬಗ್ಗೆ ಮಾತಾಡ್ತಾರೆ. ನಾಚಿಕೆ ಆಗಲ್ವಾ? ವೀಕ್ಷಕರ, ರಾಜ್ಯದ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ RSSನ ಯಾವುದೇ ರೀತಿಯಾದಂತಹ ಚಟುವಟಿಕೆ ಅಂದ್ರೆ ಶಾಖೆ, ಸಾಂಘಿಕ, ಬೈಠಕ್ ಹೆಸರಲ್ಲಿ ನಡೆಸುವಂತಹ ಯಾವುದೇ ಚಟುವಟಿಕೆಗೆ ನಿಷೇಧವನ್ನ ಹೇರಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಈಗ ಸ್ವಲ್ಪ ಉಲ್ಟಾ ಹೊಡೆದಿದ್ದಾರೆ. ಅದೇನಂತ ಆಮೇಲೆ ಹೇಳ್ತೀನಿ. ಅಯ್ಯೋ ಪ್ರಿಯಾಂಕ್ ಖರ್ಗೆ ಅವರೇ, ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ ಅಲ್ಲವೇ? ಹಾಗಂತ ನಿಮ್ಮನ್ನ ನಾನು ಕತ್ತೆ ಅಂತ ಅಂದಿದ್ದೀನಿ ಅಂತ ದಯವಿಟ್ಟು ಅಂದುಕೊಳ್ಳಬೇಡಿ. ಹಾಗೆ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು. ನಾನು ಜಸ್ಟ್ ಒಂದು ಗಾದೆ ಮಾತನ್ನ ಹೇಳಿದ್ದೀನಿ ಅಷ್ಟೇ. RSS ಒಂದು ದೇಶಭಕ್ತಿ ಸಂಘಟನೆ. ಇಡೀ ಭಾರತ ದೇಶದಲ್ಲಿ ಯಾವುದೇ ಅನಾಹುತ ಆಗ್ಲಿ, ನೆರೆ ಬಂದು ಎಲ್ಲ ಕೊಚ್ಕೊಂಡು ಹೋಗುವಂತಹ ಸಂದರ್ಭನೇ ಬರಲಿ, ಕೊರೋನಾದಂತಹ ಮಹಾಮಾರಿನೇ ಬರಲಿ, ಅಲ್ಲಿ ಮೊಟ್ಟ ಮೊದಲಿಗೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಮತ್ತೊಬ್ಬರ ಪ್ರಾಣವನ್ನು ಉಳಿಸೋದಕ್ಕೆ ಧಾವಿಸಿ ಬರೋದು ಒನ್ ಅಂಡ್ ಓನ್ಲಿ RSS. ಏನ್ ನೀವ ಬರ್ತೀರಿ ಪ್ರಿಯಾಂಕ್ ಖರ್ಗೆ ಅವರೇ? RSS ತಾಕತ್ತೇನನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತು, ದೇಶದಲ್ಲಿರುವಂತಹ ಪ್ರತಿಯೊಬ್ಬ ದೇಶ ಭಕ್ತನಿಗೂ ಗೊತ್ತು. ಡೌಟ್ ಇದ್ರೆ ನೀವೇ ಒಂದು ಬಾರಿ ಚೆಕ್ ಮಾಡ್ಕೊಂಡು ಬನ್ನಿ. ವೀಕ್ಷಕರೀಗ ಮಜಾ ಏನು ಗೊತ್ತಾ? ಹುಲಿ ತರ RSS ಬ್ಯಾನು ಹಂಗೆ ಹಿಂಗೆ ಅಂತ ಅರ್ಚಾಡ್ತಾ ಇದ್ದಂತಹ ಪ್ರಿಯಾಂಕ್ ಖರ್ಗೆ ಅವರ ಮೀಟರ್ ಪಾಪ ಒಂದೇ ದಿನಕ್ಕೆ ಆಫ್ ಆಗಿಬಿಟ್ಟಿದೆ. ಅಣ್ಣೂರು ಒಂದೇ ದಿನಕ್ಕೆ ಟರ್ನ್ ಹೊಡೆದು ಬಿಟ್ಟಿದ್ದಾರೆ. RSS ಬಗ್ಗೆ ಇಲ್ಲಿವರೆಗೂ ಇಂತಹ ಅದೆಷ್ಟೇ ಮಂದಿ ಬಂದು ಅದೇನೇ ಮಾತಾಡಿದ್ರು RSS ಒಂದೇ ಒಂದು ಶಬ್ದ ಕೂಡ ಆಡಿರಲಿಲ್ಲ. ಈಗ RSS ಬ್ಯಾನ್ ಅಂತ ಕಿರ್ಚಾಡ್ತಾ ಇದ್ದಂತಹ ಮರಿ ಖರ್ಗೆ ಅವ್ರದ್ದು ಒಂದೇ ರಾಗ. ಅಯ್ಯೋ, ನಾನಿಲ್ಲಿ RSS ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೆ? ನಾನು ಹೇಳಲೇ ಇಲ್ಲ. ಇದು ನೋಡ್ರಪ್ಪ RSS ತಾಕತ್ತು ಅಂತಂದ್ರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇನ್ನೊಂದು ಕಡೆ ನೋಡಿದ್ರೆ ಶಾಲೆಗಳಲ್ಲಿ RSS ಚಟುವಟಿಕೆ ಮಾಡೋದಕ್ಕೆ ನಾನಂತೂ ಬಿಡಲ್ಲ ಅಂತ ಮರಿ ಖರ್ಗೆ ಹೇಳಿದ್ದು. ಅವರದ್ದೇ ತವರು ಜಿಲ್ಲೆಯಲ್ಲಿ ಅವರದ್ದೇ ಪಕ್ಷದ ಶಾಸಕ MY ಪಾಟೀಲರ ಮಾಲೀಕತ್ವದ ಶ್ರೀ ಮಹಂತೇಶ್ವರ ಶಾಲಾ ವಿದ್ಯಾರ್ಥಿಗಳು ತಮ್ಮ ಶಾಲಾ ಆವರಣದಲ್ಲೇ ಪಥ ಸಂಚಲನವನ್ನ ನಡೆಸಿ ನೀವೇನ್ರಿ RSS ಬ್ಯಾನ್ ಮಾಡೋದು ಅಂತ ಸರಿಯಾಗಿ ಉರಿಸಿದ್ದಾರೆ. ಆಮೇಲೆ RSSಗೆ ತನ್ನದೇ ಸಾಮ್ರಾಜ್ಯ ಇದೆ. ನಿಮ್ಮ ಈ ಸರಕಾರಿ ಜಾಗದ ಅಗತ್ಯ RSSಗೆ ಇಲ್ಲ. ಒಂದು ಬೈಠಕ್ ಇದೆ ಅಂತಂದ್ರೆ ಸಾಕು, ನೂರಾರು ಸಾವಿರಾರು ದೇಶಭಕ್ತರು ತಮ್ಮದೇ ಸ್ವಂತ ಜಾಗವನ್ನ ಬಿಟ್ಟು ಕೊಡೋದಕ್ಕೂ ರೆಡಿ ಇದ್ದಾರೆ. ಅದು RSS ತಾಕತ್ತು ಅಂತಂದ್ರೆ. ಆಮೇಲೆ RSS ನಿಮ್ಮ ಹಾಗೆ ತಂದೆ ಇನ್ಫ್ಲುಯೆನ್ಸ್ ಇಂದನೋ ಅಥವಾ ಯಾವುದೋ ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಬಂದಿರೋದು ಅಲ್ಲ. ದೇಶ ಸೇವೆಯ ವಿಚಾರದಲ್ಲಿ ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ತಾನು ನಿಂತಿರುವಂಥದ್ದು. ಆ ತಾಕತ್ತು RSSಗಿದೆ. ನಿಮ್ಮಂತಹ ದೇಶದ್ರೋಹಿಗಳ ಮಧ್ಯದಲ್ಲಿ ಅದೇನೇ ಬ್ಯಾನು ಅದು ಇದು ಅಂತ ಏನೇ ಬರಲಿ, ತನ್ನ ನಿಸ್ವಾರ್ಥ ಸೇವೆಯನ್ನ ಮಾಡಿಕೊಂಡು ಇವತ್ತು 100 ವರ್ಷವನ್ನ ಪೂರೈಸಿದೆ ಅಂತಂದ್ರೆ ಅದು RSS ತಾಕತ್ತು ಅಂತಂದ್ರೆ. ನಿಮಗೆ ಎಲ್ಲ ಹೋಗ್ಲಿ, ಆ ಖರ್ಗೆ ಅನ್ನುವಂತ ಹೆಸರು ಇಲ್ಲದೆ ಇಲ್ಲಿ ಪಾಲಿಟಿಕ್ಸ್ ಅಲ್ಲಿ ಸರ್ವೈವ್ ಆಗೋದಕ್ಕೂ ಆಗ್ತಾ ಇತ್ತ ಅನ್ನುವಂಥದ್ದನ್ನ, ಅಥವಾ ಪಾಲಿಟಿಕ್ಸ್ಗೆ ಎಂಟರ್ ಆಗೋದಕ್ಕಾದ್ರೂ ಆಗ್ತಾ ಇತ್ತ ಅನ್ನುವಂಥದ್ದನ್ನ ದಯವಿಟ್ಟು ಪ್ರಶ್ನೆ ಮಾಡ್ಕೊಳ್ಳಿ. ಆಮೇಲೆ ತೆರಿಗೆದಾರರ ಹಣವನ್ನ ಲೂಟಿ ಮಾಡಿ ಕಲಬುರಗಿಯಲ್ಲಿ ಕಟ್ಟಿಸಿರುವಂತಹ ಆಸ್ಪತ್ರೆ ಮೇಲೆ ಖರ್ಗೆ ಅಂತ ಬರ್ಕೊಂಡು ಅದೇ ತೆರಿಗೆದಾರರ ಹಣದಲ್ಲಿ ಜೀವನವನ್ನು ನಡೆಸುವಂತಹ ನಿಮ್ಮಂಥವರಿಂದ RSS ಬಗ್ಗೆ ತಿಳ್ಕೊಳ್ಳುವಂತಹ ಯಾವ ಕರ್ಮನೂ ಯಾರಿಗೂ ಬಂದಿಲ್ಲ. ಅಂಡ್ ನಿಮ್ಮಿಂದ RSS ಅನ್ನ ಬ್ಯಾನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. RSS ಅಂತ ಬಂದಾಗ ಸ್ವಯಂ ಸೇವಕರು ತಮ್ಮ ಜೀವದ ಹಂಗನ್ನ ತೊರೆದು ರಾಷ್ಟ್ರಕ್ಕಾಗಿ
ಅದೆಂತಹ ಸಮಯ ಸಂದರ್ಭನೇ ಆಗಿರಲಿ, ಜೀವದ ಹಂಗು ತೊರೆದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬರೋದಕ್ಕೆ ರೆಡಿ ಇರ್ತಾರೆ. ಅದೇ ನಿಮ್ಮ ಕಾಂಗ್ರೆಸ್ ಅಲ್ಲಿ ನೋಡಿ, ಒಮ್ಮೆ ಎಲ್ಲ ಹೋಗ್ಲಿ, ಒಂದು ಪುಟ್ಟ ಸಮಾವೇಶಕ್ಕೆ ಬನ್ರಪ್ಪ ಅಂತ ಕರೆದ್ರೆ ಕಾಸು ಕೊಡ್ಲಿಲ್ಲ ಅಂದ್ರೆ ಯಾರು ಬರ್ತಾರೆ ನೋಡೋಣ? ಕಾಸು ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಒಂದು ಇರುವೇನು ಇರಲ್ಲ. ಅದು ನಿಮ್ಗಳ ಹಣೆ ಬರಹ. ಅಂಡ್ ಇದು RSS ತಾಕತ್ತು. ಪ್ರಿಯಾಂಕ್ ಖರ್ಗೆ ಅವರೇ 1948ರಲ್ಲಿ RSS ಅನ್ನ ಬ್ಯಾನ್ ಮಾಡಿದಂತಹ ಪ್ರಧಾನಿ ನೆಹರು ಅವರು ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ RSS ಸ್ವಯಂ ಸೇವಕರ ಅನಿಸ್ವಾರ್ಥ ಸೇವೆಯನ್ನ ಕಂಡು ಮನ ಪರಿವರ್ತನೆ ಮಾಡಿಕೊಂಡು ಗಣರಾಜ್ಯೋತ್ಸವದ ಪೆರೇಡ್ಗೆ ಸ್ವತಃ ಬ್ಯಾನ್ ಮಾಡಿದಂತಹ ಅದೇ ನೆಹರು ಅವರು RSS ಅನ್ನ ಆಹ್ವಾನಿಸ್ತಾರೆ ಅಂತ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರೇ, ಅದು RSS ತಾಕತ್ತು. 1975ರಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ RSS ಅನ್ನ ಬ್ಯಾನ್ ಮಾಡಿದಂತಹ ನಿಮ್ಮದೇ ಇಂದಿರಾ ಗಾಂಧಿ ಅವರು 1977ರಲ್ಲಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಉದ್ಘಾಟನೆಗೆ ಸ್ವತಃ RSS ಅನ್ನ ಬ್ಯಾನ್ ಮಾಡಿದಂತಹ ಅದೇ ಇಂದಿರಾ ಗಾಂಧಿ ಅವರು ಹೋಗ್ತಾರೆ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರೇ, ಅದು RSS ತಾಕತ್ತು ಅಂತಂದ್ರೆ. ಪ್ರಿಯಾಂಕ್ ಖರ್ಗೆ ಅವರು ಸುಮಾರು 50 ವರ್ಷದಿಂದ ರಾಜಕೀಯದಲ್ಲಿರುವಂತಹ ನಿಮ್ಮ ತಂದೆಗೆ RSS ಅನ್ನ ಬ್ಯಾನ್ ಮಾಡೋದಕ್ಕಾಗ್ಲಿಲ್ಲ, ಇನ್ನು ತಂದೆ ಹೆಸರಲ್ಲಿ ಬಂದಿರುವಂತಹ ನೀವೇನ್ರಿ ಬ್ಯಾನ್ ಮಾಡ್ತೀರಾ? ನಿಮ್ಮಿಂದ ಅದು ಸಾಧ್ಯ ಇದೆ ಅಂತ ಅನ್ಸುತ್ತಾ? ಆಮೇಲೆ ಕರೆಕ್ಟು, ನಿಮ್ಮ ತಂದೆ ಯಾಕೆ ಬ್ಯಾನ್ ಮಾಡ್ತಾರೆ ಹೇಳಿ? ಅವರು ಕೂಡ RSS ಅನ್ನ ಮೆಚ್ಕೊಂಡವರಲ್ವೇ? ಡೌಟ್ ಇದ್ರೆ ಒಂದು ಫೋಟೋನೂ ಇದೆ, ವಿಡಿಯೋನೂ ಇದೆ. ಈ ಫೋಟೋ ನೋಡಿ, ಇದು 2002ರಲ್ಲಿ ಬೆಂಗಳೂರಿನ ನಾಗವಾರದಲ್ಲಿ ಸಮರಸತಾ ಸಂಗಮ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದ ಫೋಟೋ ಇದು. ಆಗ ನಿಮ್ಮ ತಂದೆ ಗೃಹ ಸಚಿವರಾಗಿದ್ರು. ಅವರೇ ಸ್ವತಃ ಆ ಶಿಬಿರಕ್ಕೆ ಭೇಟಿಯನ್ನ ನೀಡಿ RSSನ ಸಮಾಜಮುಖಿ ಕಾರ್ಯಗಳನ್ನ ಮೆಚ್ಚಿ ಸಂಪೂರ್ಣ ಸಹಕಾರವನ್ನು ನೀಡಿದ್ರಲ್ವಾ? ಯಾಕೆ ಗೊತ್ತಿಲ್ಲವೇ? ವಿಡಿಯೋನೂ ಇದೆ, ನೋಡಿ. ರಂಜನ್ ಅವರು ಶಿಬಿರಕ್ಕೆ ಭೇಟಿ ಇದ್ದ ರಾಜಕೀಯ ಮುಖಂಡರು, ಕಾಂಗ್ರೆಸ್ ನಾಯಕರು, ನಮ್ಮ ಸಂಘದ ಅಭಿಮಾನಿಗಳು ಹೌದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಮ್ಮ ಶಿಬಿರದ ಪ್ರಾರಂಭದಲ್ಲಿ ಇಲ್ಲಿ ಬಂದು ಜಾಫರ್ ಶರೀಫ್, ರೋಷನ್ ಬೇಗಿದ್ರು. ಕುಕ್ಕರಲ್ಲಿ ಬಾಂಬ್ ಇಟ್ಟವರ ವಿರುದ್ಧ, ಶಾಸಕರ ಮನೆಗೆ ಬೆಂಕಿ ಹಾಕಿದವರ ವಿರುದ್ಧ, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರ ವಿರುದ್ಧ, ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದವರ ವಿರುದ್ಧ ನಿಮಗೆ ಇಲ್ಲದಂತಹ ಆ ದ್ವೇಷ, ಆ ಕೋಪ, ಆ ಉರಿ ದೇಶನೇ ಮೊದಲನ್ನುವಂತಹ RSS ಮೇಲೆ ಇದೆ ಅಂತಂದ್ರೆ ಒಂದು, ನೀವು ಅದೆಂತಹ ದೇಶದ್ರೋಹಿ ಅನ್ನುವಂಥದ್ದು ಅರ್ಥ ಆಗುತ್ತೆ. ಇನ್ನೊಂದು, ದೇಶ ಭಕ್ತಿಯ RSS ಅನ್ನ ಕಂಡ್ರೆ ನಿಮಗೆ ಅದೆಷ್ಟು ಭಯ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಅದೆಷ್ಟು ಉರಿಯತ್ತೆ ಅನ್ನುವಂಥದ್ದು ಕೂಡ ಅರ್ಥ ಆಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರೇ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಸಂಘಟನ್ ಮೇ ಶಕ್ತಿ ಹೈ, ಹರ ಹರ ಮಹಾದೇವ್, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂತಹ ಘೋಷಣೆ. ಈ ಘೋಷಣೆಗಳನ್ನ RSS ಅಲ್ಲಿ ಕೂಗಿದ್ರೆ ಇಲ್ಲಿ ಅದು ಎಂಥದ್ದು ದೇಶದ್ರೋಹ ಅನ್ನುವಂಥದ್ದಿದೆ? ಏನ್ ದೇಶದ್ರೋಹ ಇದೆ? ನಿಮ್ಮ ಕಿವಿಗೆ ಪಾಕ್ ಪರ ಘೋಷಣೆ ಕೂಗಿದ್ರೆ ಅದು ಕೇಳಿಸಲ್ಲ, ಬಹುಶಃ ಲಾಲಿ ಹಾಡು ತರ ಕೇಳಿಸುತ್ತೆ. ಕಲ್ಲು ತೂರಾಟ ಮಾಡಿದ್ರೆ ಹೂ ಮಳೆ ಸುರಿಸಿದ ಹಾಗೆ ಕಾಣಿಸುತ್ತೆ ಅಲ್ವಾ? ಭಾರತ ಮಾತೆಗೆ ಜೈಕಾರವನ್ನು ಕೂಗಿದಾಗ ಮಾತ್ರ ಮೈಯೆಲ್ಲ ಉರಿದು ಹೋಗುತ್ತೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಕಾಂತಾರದ ಒಂದು ಡೈಲಾಗ್ ಇದೆ, ಗೊತ್ತಲ್ವಾ ನಿಮಗೆ? ಅಷ್ಟೇ, ತಾಕತ್ತಿದ್ರೆ ಬಂದ್ ಮಾಡಿ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ RSS ಅನ್ನ ತಾಲಿಬಾನಿಗಳಿಗೆ ಹೋಲಿಸಿದ್ರಲ್ವಾ? ಆಯ್ತು, ನಿಮ್ಮ ಕುಟುಂಬವನ್ನ ಕರ್ಕೊಂಡು ಒಂದೇ ಒಂದು ಬಾರಿ ಯಾವುದಾದ್ರೂ RSS ಶಾಖೆಗೆ ಹೋಗಿ, ಅಥವಾ RSS ಹೆಡ್ ಕ್ವಾರ್ಟರ್ ನಾಗ್ಪುರಕ್ಕೆ ಹೋಗಿ, ನಿಮ್ಮನ್ನ ಅದು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ನೋಡಿ. ಆರತಿ ಎತ್ತಿ ಕುಂಕುಮ ಇಟ್ಟು ಸ್ವಾಗತ ಮಾಡ್ತಾರೆ. ಅದೇ ನೀವು ಕಂಪೇರ್ ಮಾಡಿದಂತಹ ತಾಲಿಬಾನಿಗೆ ಕೂಡ ಒಮ್ಮೆ ಹೋಗಿ ಬನ್ನಿ, ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ
ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ? ಅಷ್ಟೇ, ಕೇವಲ 2 ಜೊತೆ ಬಟ್ಟೆಯನ್ನು ಇಟ್ಕೊಂಡು ತಮ್ಮ ಇಡೀ ಜೀವನವನ್ನ ದೇಶಕ್ಕೆ ಅರ್ಪಿಸುವಂತಹ ಸ್ವಯಂ ಸೇವಕರು. ಅಂದ್ರೆ RSS ಶ್ರೇಷ್ಠನ ಅಥವಾ ಜಾತಿ ಕಾರ್ಡ್ ಪ್ಲೇ ಮಾಡಿಕೊಂಡು ತಮ್ಮ ಸ್ವಂತ ಕ್ಷೇತ್ರ ಕಲಬುರ್ಗಿಯನ್ನ ಕೂಡ ಒಂಚೂರು ಅಭಿವೃದ್ಧಿ ಮಾಡದೆ ಅದೇ ಕೆಟ್ಟ ಪರಿಸ್ಥಿತಿಯಲ್ಲಿ ಇಟ್ಟು ತಾವುಗಳು ಮಾತ್ರ 50,000 ಕೋಟಿಗೂ ಹೆಚ್ಚು ಆಸ್ತಿಯನ್ನ ಗಳಿಸಿ ಆ ತಂದೆ ಹೆಸರಲ್ಲಿ ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಮಗ ಮಂತ್ರಿಯಾಗಿ ಬಂದು ಇವತ್ತು RSS ಬಗ್ಗೆ ಕೆಂಡ ಕಾರ್ತಾ ಇದ್ದಾರಲ್ವಾ? ಇವರಲ್ಲಿ ಯಾರು ಶ್ರೇಷ್ಠ ಅನ್ನುವಂಥದ್ದು ಜನರಿಗೆ ಬಹಳ ಚೆನ್ನಾಗಿ ಗೊತ್ತು. ಐ ರಿಪೀಟ್, ಬಹಳ ಚೆನ್ನಾಗಿ ಗೊತ್ತು. ಅಂಡ್ ಯಾರ ಹಣೆ ಬರಹ ಏನನ್ನುವಂಥದ್ದನ್ನ ಜನರೇ ನಿರ್ಧರಿಸ್ತಾರೆ. ನಿರ್ಧರಿಸಿ ಆಗಿದೆ ಆಲ್ರೆಡಿ. ಒಳ್ಳೊಳ್ಳೆ ಗಾದೆ ಮಾತುಗಳು ತಲೆಗೆ ಬರುತ್ತೆ, ಆದ್ರೆ ಹೇಳಕ್ಕಾಗಲ್ಲ. ನಿಮ್ಮಷ್ಟು ಕೀಳು ಮಟ್ಟಕ್ಕೆ ಯಾರಿಗೂ ಇಲ್ವಂತ ಕರ್ಮ ಇಲ್ವಲ್ಲ. ಅದಕ್ಕೆ RSS ಕೆಲಸ ಎಲ್ಲವನ್ನ ಹೇಳುತ್ತೆ. ಅಂಡ್ ನಿಮ್ಮ ಯೋಗ್ಯತೆ ನೀವುಗಳೇ ಹೇಳ್ಕೊಳ್ತಾ ಇದ್ದೀರಾ. ಅಂಡ್ ನಿಮ್ಮ ಯೋಗ್ಯತೆಯನ್ನು ನಾವು ಹೇಳ್ತೀವಿ. ಈ RSS ಬ್ಯಾನ್ ಅನ್ನುವಂತಹ ತಿರುಕನ ಕನಸನ್ನ ಪ್ರಿಯಾಂಕ್ ಖರ್ಗೆ ಅವರೇ ಕಾಣ್ತಾ ಇರಿ. ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ಕಾಂಗ್ರೆಸ್ ಅನ್ನ ಜನರೇ ಬ್ಯಾನ್ ಮಾಡುವಂತಹ ಪರಿಸ್ಥಿತಿಗೆ ಇವತ್ತು ನೀವೇ ತೆಗೆದುಕೊಂಡು ಹೋಗಿ ನಿಲ್ಸಿದ್ದೀರಾ. ಅಂತಹ ಒಂದು ದಿನಾನು ಬರುತ್ತೆ. ನೋಡ್ತಾ ಇರಿ, ಕಾಯ್ತಾ ಇರಿ. ಭಾರತ್ ಮಾತಾ ಕಿ ಜೈ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.